ಈಗ ಹೆಸರು ಯಾವುದೋ ಇಟ್ಟಾಗಿದೆ ಸ್ವಾಮಿ, ಈಗ ಬದಲಾವಣೆ ಆಗತ್ತಾ, ಮಕ್ಕಳಾಯಿತು ಎಲ್ಲ ಆಯಿತು, ಇನ್ನೇನು ಹೆಸರು ಬದಲಾವಣೆ ಮಾಡೋಣ ಅಂತಕ್ಕಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಾವು. ಮುಂದೆ ಹೋಗ್ಬಿಟ್ಟಿದ್ದೀವಿ. ಕೊನೆಗೆ ಏನಾದ್ರು ತಿಳ್ಕೊಬೋದಾಗಿತ್ತು, ನಾವು ಪ್ರತಿನಿತ್ಯ ಆಹಾರ ಇಲ್ಲದೆ ನಾವು ಬದುಕೋಕ್ಕಾಗಲ್ಲ, ಇದು ಸತ್ಯ. ಈ ಆಹಾರದ ಜೊತೆಗೆ ಒಂದನ್ನು ನಾವು ಬಿಟ್ಬಿಟ್ಟಿದ್ದೀವಿ. ಆಹಾರ ಸೇವನೆ ಮಾಡ್ತಾ ಇದ್ದೀವಿ ಸರಿ, ಆಹಾರದ ಜೊತೆಗೆ ಒಂದನ್ನು ನಾವು ಬಿಟ್ಬಿಟ್ಟಿದ್ದೀವಿ. ಯಾವುದದು? ಇಲ್ಲಿ ಮಗುಗೆ ಅಪ್ಪ ಬೇಕಾ ಅಮ್ಮ ಬೇಕಾ ಅಂತ ಏನು ಹೇಳ್ಬೋದು ಮಗು? ಇಬ್ಬರು ಬೇಕು ಅಂತ ಹೇಳುತ್ತೆ, ಒಬ್ಬರು ಬೇಕು ಅಂತ ಎಲ್ಲೂ ಹೇಳಲ್ಲ. ಆ ರೀತಿ ಆಹಾರದ ಜೊತೆಗೆ ಒಬ್ಬರನ್ನ ಬಿಟ್ಟಿದ್ದೀವಿ. ಯಾರನ್ನು ಬಿಟ್ಟಿದ್ದೀವಿ ಹಂಗಾದರೆ? ಈಗ ನೀರು ಕುಡಿಯೋಕ್ಕೆ ನಮಗೆ ದಾವಾದರೆ ಕುಡಿಯೋಕ್ಕೆ ಆಹಾರ ಕರಗಕ್ಕೆ ನೀರು ಬೇಕು ಅಂತ ತಿಳ್ಕೊಂಡಿದ್ದೀವಿ. ಆದರೆ ನಾವು ಸೇವನೆ ಮಾಡ್ತಕ್ಕಂಥ ಆಹಾರದಲ್ಲಿ ನೀರನ್ನು ಸೇರಿಸ್ಕೋಬೇಕು ಅಂತ ಬಿಟ್ಟಿರ್ತಕ್ಕಂಥ ಕರ್ಮನೇ ನಾವು ಅನುಭವಿಸ್ತಾ ಇರೋದು. ಆಹಾರದ ಜೊತೆ ನೀರನ್ನು ಸೇರಿಸ್ಕೋಬೇಕು, ಅದು ಆಹಾರಕ್ಕೆ ಸೇರುತ್ತೆ ಅಂತ ಇಲ್ಲಿ ನಾವು ಪೂರ್ಣವಾಗಿ ತಲೆ ಕೆಡಿಸ್ಬಿಟ್ಟಿದ್ದಾರೆ ಜನ. ಪ್ರಪಂಚದಲ್ಲಿ ಇರ್ತಕ್ಕಂಥ ಈ ಮೆಡಿಕಲ್ ಅಂತಕ್ಕಂಥ ವಿಚಾರ ಇದೆಯಲ್ಲ, ಮೆಡಿಕಲ್ ಅಂದರೆ ಏನು ಅಂದರೆ ನಾವು ಹೋಗ್ತಾ ಇದ್ದೀವಲ್ಲ, ಇದು ತಪ್ಪು ಮಾಹಿತಿ. ಯಾವ ರೀತಿಯಲ್ಲಿ ತಪ್ಪು ಮಾಹಿತಿ ಆಗತ್ತೆ ಅಂದರೆ, ಆಹಾರದ ವಿಚಾರದಲ್ಲಿ ಮೆಡಿಕಲ್ಲು ಯಾವ ಕಾರಣಕ್ಕೂ ದಾರಿ ಕೊಡೋಕ್ಕೆ ಸಾಧ್ಯ ಇಲ್ಲ, ಹೇಳಲಿಕ್ಕೆ ಸತ್ಯ ಆಗಿಲ್ಲ. ಅದಕ್ಕೆ ಕಾರಣ ಏನು? ಸಮುದ್ರದ ನೀರನ್ನು ನಾವು ಬಳಸುತ್ತಿದ್ದೇವೆ ಹೊರತು ತಿಳಿದು ಬಳಸುತ್ತಿಲ್ಲ, ಗೊತ್ತಿಲ್ಲದೆ ಬಳಸುತ್ತಿದ್ದೇವೆ. ಸಮುದ್ರ ಅಲ್ಲದೆ ಸ್ವಾಮಿ ಅಂತೀವಿ ನಾವು, ಹೌದಾ? ಹಾಗಾದರೆ ಸಮುದ್ರದ ಆಳವನ್ನು ವೈಜ್ಞಾನಿಕವಾಗಿ ಇಡೀ ಭಾರತ ದೇಶ ಅಲ್ಲ, ವಿಶ್ವದಲ್ಲಿ ಪೂರ್ಣವಾಗಿ ಸಮುದ್ರದ ಆಳ ಕಂಡುಹಿಡಿಯೋಕ್ಕಾಗಿದೆಯಾ? ಅಲ್ಲ. ಮತ್ತು ಯಾವ ಪುರುಷಾರ್ಥಕ್ಕೆ ನಾವು ಭಾರಿ ಮುಂದುವರೆದಿದೆ ಅಂತ ಕೊಚ್ಕೋತೀರಾ ಅಂತ ಪ್ರಶ್ನೆ ಕೇಳ್ತೀನಿ ನಾನು. ಸಮುದ್ರದ ಆಳ ತಿಳಿದಿದೆಯಾ? ಭೂಮಿಯ ಆಳ ತಿಳಿದಿದೆಯಾ? ಈ ಸೈನ್ಸ್ನವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ, ಪ್ರಶ್ನೆ ಹಾಕ್ತೀನಿ. ಇಷ್ಟೊಂದು ಉತ್ಸಾಹದಿಂದ ಹೇಳ್ಕೊತೀರಲ್ಲ, ಆಗಿದೆಯಾ ನಿಮ್ಮ ಕೈಲಿ? ಆಗಿಲ್ಲ ಅಂದ ಮೇಲೆ ಇನ್ನು ರೋಗವಾಸಿ ಮಾಡುವಂತಹ ವಿಚಾರ ಎಲ್ಲಿ ಬಂತು? ಇವತ್ತು ನೆನ್ನೆ ಮೊನ್ನೆ ಬಂದಿಲ್ಲ ಸಮುದ್ರ, ಕಾಲದಿಂದ ಇದೆ. ಸಮುದ್ರ ಸತ್ಯವನ್ನೇ ನಮಗೆ ಪ್ರಪಂಚಕ್ಕೆ ನಾವು ಅರ್ಥ ಮಾಡಿಸುವಂಥ ಮಟ್ಟಕ್ಕೆ ನಾವು ವೀಕ್ ಆಗಿದ್ದೀವಿ, ಹಿಂದೆ ಹೋಗಿದ್ದೀವಿ. ಯಾಕೆ ಅಂದರೆ ನಾವು ಒಳಗಡೆ ಏನೇ ನೋವಿರಲಿ, ಸ್ನಾನ ಮಾಡಿರಲಿ ಮಾಡದೇ ಹೋಗಲಿ, ಮೇಲ್ಗಡೆ ಪರ್ಫ್ಯೂಮ್ ಫ್ರೇಮ್ ಮಾಡ್ಕೊಳ್ಳೋದು ಒಂದೇ ನಮ್ಗೆ ಗೊತ್ತಿರೋದು. ಅದೆಲ್ಲ ಹಂಗಾಗಿ ಇರಲಿ, ಮೇಲ್ ಪರ್ಫ್ಯೂಮ್ ಇದ್ದರೆ ಸಾಕು ಅಲ್ವೇನಮ್ಮ? ಅದೆಲ್ಲ ಮುಚ್ಚಾಕೊಂಬಿಡತ್ತೆ. ಅದಕ್ಕೆ ರೀ ಇದು ಸೈನ್ಸ್ ಅಂತಕ್ಕಂಥದ್ದು ಇದೆಯಲ್ಲ, ನಮ್ಮ ದೇಹಕ್ಕೂ ಸೈನ್ಸ್ಗೂ ಅಜಗಜಾಂತರ ದೂರ ಇದೆ. ಯಾಕೆ ಅಂದರೆ ನಾವು ಅದು ಹತ್ರಕ್ಕೆ ಹೋಗಿಲ್ಲ. ಹಾಗಂತ ಸೈನ್ಸ್ ತಪ್ಪು ಅಂತ ನಾನು ಹೇಳ್ತಿಲ್ಲ, ಮೆಡಿಕಲ್ ತಪ್ಪು ಅಂತ ನಾನು ಹೇಳ್ತಿಲ್ಲ. ನಾವು ಹೋಗ್ತಾ ಇರ್ತಕ್ಕಂಥ ಸ್ಪೀಡ್ ಏನಾಗಿದೆ ಅಂದರೆ, ನಮ್ಮ ದೇಹಕ್ಕೂ ನಾವು ಆಹಾರಕ್ಕೂ ನೀರಿಗೂ ಪ್ರಕೃತಿಗೂ ಸಂಬಂಧವಿಲ್ಲದ ರೀತಿಯಲ್ಲಿ ಹೊರಟೋಗಿದ್ದೀವಿ. ಆದ ಕಾರಣ ಇದರಿಂದ ಈ ಸಮಸ್ಯೆಯಿಂದ 3 ಸಮಸ್ಯೆಗಳು ರೋಗ ನಮ್ಮಲ್ಲಿ ಉತ್ಪತ್ತಿ ಆಗತ್ತೆ. ಪ್ರತಿಯೊಬ್ಬರಿಗೂ, ದೈವೋತ್ತಮರಾಗಿರ್ತಕ್ಕಂಥವರಿಗೂ, ಪಂಡಿತರುಗಳಿಗೂ, ಗುರೂಜಿಗಳಿಗೂ ಯಾರನ್ನೂ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಅಂತಹ 3 ರೋಗದಲ್ಲಿ ನಾವು ಸದಾ ಇದ್ದೇವೆ. ಯಾವುದದು? ಗೊತ್ತಿಲ್ಲದೆ ಇರೋ ವಿಷಯ ಅಲ್ಲ ಅದು. ವಾತ ಪಿತ್ತ ಕಫ ಗೊತ್ತಿದೆಯಲ್ಲ? ಈಗ ವಾತ ಪಿತ್ತ ಕಫದಲ್ಲಿ ಪಂಚಾಂಗ ಬರೆದ ಮಹಾಗಣಪಂಡಿತರುಗಳು ಒಂದು ತಪ್ಪೇನು ಮಾಡಿಬಿಟ್ಟಿದ್ದಾರೆ ಅಂದರೆ, ದೊಡ್ಡ ತಪ್ಪು, ಅಪರಾಧವಾದ ತಪ್ಪು. ವಾತ ಪಿತ್ತ ಶರೀರ ಅಂತ ರೂಪಿಸ್ಬಿಟ್ರು. ಇವು 3 ಒಂದೇ ಶರೀರದಲ್ಲಿ ಇರುತ್ತೆ ಅಂತ ಬಿಟ್ಬಿಟ್ರು. ಇಂದು ಪಿತ್ತ ಶರೀರ, ನಿಂದು ವಾತ ಶರೀರ ಅಂತ ಹೇಳಿದ್ರೆ ಹೊರ್ತು ಇವು 3 ಒಂದೇ ಕಡೆ ಇರುತ್ತೆ ಅನ್ನೋದನ್ನು ಬಿಟ್ಟರು. ನೋಡಮ್ಮ, ನಾವು ಈ ಬಾಳಲ್ಲಿ ಬದುಕ್ತಾ ಇದ್ದೀವಿ, ಹೌದಲ್ಲ? ಹೀಗಾಗಿದ್ದ ಮೇಲೆ ವಾತ ಪಿತ್ತ ಕಫ ಅಂತ ಗೊತ್ತಿದ್ದೂ ಕೂಡ ಆ ವಾತ ಪಿತ್ತ ಕಫಕ್ಕೆ ಅರ್ಥ ತಿಳ್ಕೊಬೇಕಾ ಬೇಡವಾ? ತಿಳ್ಕೊಬೇಕು ಗುರುಜಿ. ಈ ತಿಳ್ಕೊಳ್ಳದೆ ಇರತಕ್ಕಂತಹ ಹಿನ್ನೆಡೆಗೆ ವಿಧಿ ಅಂತ ನೀವೇ ಇಟ್ಕೊಳ್ಳಿ. ಹೇಳ್ತಿರಲ್ಲ ಪದೇ ಪದೇ ವಿಧಿ ಅಂತ. ಈ ವಿಧಿಗೆ ಕಾರಣ ನಮ್ಮ ದೇಹದಲ್ಲಿರ್ತಕ್ಕಂಥ ಈ 3 ದೋಷಗಳನ್ನು ನಾವು ಗುರುತಿಸದೇ ಇರುವ ಕಾರಣ ಪ್ರತಿನಿತ್ಯ ಅನುಭವಿಸ್ತಾ ಇದ್ದೀವಿ. ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದನ್ನು ಆಹಾರದಲ್ಲಿ ಸಿಗುತ್ತೆ ಅಂದ್ಕೊಂಡಿದ್ದೀವಿ. ಅದರ ಜೊತೆಗೆ ಕುಡಿಯುವ ನೀರಿನಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಅನ್ನೋ ಸತ್ಯವನ್ನು ಇವತ್ತು ಒಟ್ಟಿಗೆ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ.